ಇನ್ಸ್ಪೆಕ್ಟರ್ ಪ್ರಿಯಾ ನನ್ನ ಮೊಮ್ಮಗಳು ಅಮೆರಿಕದಿಂದ ಬಂದ್ಯಾಳೆ. ಅವಳೆಲ್ಲಿದ್ದಾಳೆ ಏನೋ ನನಗೆ ಗೊತ್ತಿಲ್ಲ. ಯು ಮಸ್ಟ್ ಫೈಂಡ್ ಹರ್. ದಿಸ್ ಇಸ್ ಮೈ ಆರ್ಡರ್. ಇದೇನಪ್ಪ ಅಂಗಿ ನಮ್ಮ ಕಾಲನಿಗೆ ಕರ್ಕೊಂಡು ಬಂದ್ಬಿಟ್ರು. ದೇವ್ರೆ ಪ್ರಿಯಾ ಪ್ರಿಯಾ ಆಲ್ ರೈಟ್. ನೀ ಕಿಡ್ನಾಪ್ ಆಗಿದೆ ಅಂತ ಕೇಳಿ ನನ್ಗೆ ಹುಸೇನಿ ತೆಗೆದ್ಕೊಳಮ್ಮ. ನಿಮ್ಮ ಅಪ್ಪನಿಗೆ ಏನಂತ ಹೇಳಿ ಅಂತ ಭಯ ಆಗೋಗಿತ್ತು. ಈಗ ಒಂಥರ ಉಸಿರು ಬರ್ತಾ ಇದೆ. ಜಾನಿ ನೀನ್ ಪ್ರಿಯಾನ್ ಸೇವೆ ಮಾಡಿದ್ರಪ್ಪ. ಥ್ಯಾಂಕ್ ಯು ವೆರಿ ಮಚ್. ನೀನ್ ನಿಜವಾದ ಹೀರೋ. ಪ್ರಿಯಾ ಆರ್ ಯು ಓಕೆ? ಐ ಆಮ್ ಫೈನ್. ಎಕ್ಸ್ಕ್ಯೂಸ್ ಮಿ ಸರ್. ಮೇಡಮ್ ಅವ್ನು ಹೆಂಗಿದ್ದ ಅಂತ ಹೇಳಿ, ಏನ್ ನಡೀತು ಅಂತ ಹೇಳಿ. ಅವ್ನು ಎಲ್ಲೇ ಇದ್ರು ನಾವು ಅರೆಸ್ಟ್ ಮಾಡ್ತೀವಿ. ಒಳಗಡೆ ಬನ್ನಿ, ನಾನು ಹೇಳ್ತೀನಿ. ಓಕೆ ಬನ್ನಿ. ನಿಮ್ ಕಾಲ್ ಮುಗಿಸಿ ಬೇಡ. ನನ್ನ ಮಗ ನೀರೋಜಾನಿ ತಮ್ಮ ನನ್ನೇ ಕೂಡ. ನಮ್ಮ ಮೇಡಮ್ನ ಕಿಡ್ನಾಪ್ ಮಾಡಿದ ಕಿಡ್ನಾಪರ್ ಇವನೇ ಸರ್. 100% ಸರ್. ಬೇಡಿ ಹಾಕ್ಬಿಡ್ಲಾ? ಹಾಕಿ ಸರ್. ರಾಮು ಸರ್ ನಾನ್ ಹೇಳಿದ್ ರ್ಯಾಂಬೋ ಇವನೇ ಸರ್ ಮೇಡಮ್ನ ಕಿಡ್ನಾಪ್ ಮಾಡಿದ್ದು. ಯಾರು? ಇವನೇ ಸರ್. ಇವನ? ಹೌದು ಸರ್. ಜಾನಿ. ಹಾ ಸರ್. ಥ್ಯಾಂಕ್ ಯು ಜಾನಿ. ಯಾಕೆ ಸರ್? ಮೇಡಮ್ ಹತ್ರ ಮಾತಾಡಿದೆ, ಅವ್ರೇನು ಆಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡಿಲ್ಲ ಸರ್ ಅವ್ರಿಗೆ. ಇಟ್ಸ್ ಆಲ್ ರೈಟ್. ರಾಮು ಬನ್ನಿ. ಅಲ್ಲ ಪ್ರಿಯಾ, ನಿಮ್ಮ ಅಪ್ಪನ ಕಂಡ್ರೆ ಯಾಕೆ ಅಷ್ಟೊಂದು ಕೋಪ ನಿನಗೆ? ಹೇಳ್ದೆ ಕೇಳ್ದೆ ಅಮೆರಿಕಾದಿಂದ ಇಲ್ಲಿ ಓಡ್ ಬಂದ್ಬಿಟ್ಟೆಲ್ಲ. ಪಾಪ ಅವನಿಗೆ ಎಷ್ಟು ಟೆನ್ಷನ್ ತಗೊಂಡು ಫೋನ್ ಮಾಡ್ತಿದ್ದ ಗೊತ್ತಾ? ತಾತ, ಅಪ್ಪಾಸ್ ಗಾನ್ ಮ್ಯಾಡ್. ಅವನು ಮ್ಯಾಡ್ ಅನ್ನೋದು ಅವನು ಹುಟ್ಟಿದ ದಿವಸದಿಂದ ನನಗೆ ಗೊತ್ತು. ಅಂಥದ್ದು ಏನ್ ಮಾಡ್ದ ಈಗ ಹೇಳು? ತಾತ, ನಾನ್ ಎಷ್ಟ್ ಸತಿ ಅಪ್ಪಂಗೆ ಹೇಳಿದೀನಿ, ಈ ಗಂಡ್ಗಳೆಲ್ಲ ಕರ್ಕೊಂಡ್ ಬರ್ಬೇಡಿ, ನಾನ್ ಯಾರನ್ನ ಇಷ್ಟಪಡ್ತೀನಿ ಅವ್ರನ್ನ ಮದುವೆ ಮಾಡ್ಕೋತೀನಂತ. ಎಲ್ಲಾನು ಕರ್ಕೊಂಡ್ ಬರೋದು. ಹೀಸ್ ಅ ಡಾಕ್ಟರ್, ಹೀಸ್ ಅನ್ IT ಪ್ರೊಫೆಷನಲ್, ಹೀಸ್ ಅನ್ ಇಂಜಿನಿಯರ್, ನಿಂಗೆ ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡು ಅಂತ. ಈ ಸತಿ ಏನ್ ಮಾಡಿದ್ರು ಗೊತ್ತಾ? ಒಬ್ಬನ ಕರ್ಕೊಂಡ್ ಬಂದ್ರು. ಹೀಸ್ ಅ ವೆರಿ ಫೇಮಸ್ ಗೈನಕಾಲಜಿಸ್ಟ್. ನೀನ್ ಅವನ ಮದುವೆ ಮಾಡ್ಕೊಂಡ್ರೆ ನಿನ್ ಹೆರಿಗೆನೂ ಅವನೇ ಮಾಡ್ತಾನಂದ್ರು. That was a limit. ಅದಕ್ಕೆ ನಾನು ಹೇಳ್ದೆ ಬಂದ್ಬಿಟ್ಟೆ. Don't laugh, ತಾತ. ನೋಡು ಪ್ರಿಯಾ, ಅವನು ಚಿಕ್ಕ ವಯಸ್ಸಿನಿಂದಲೂ ಹೀಗೇನೆ, ಸ್ವಲ್ಪ ಹಠ ಜಾಸ್ತಿ. ಏನಾದ್ರೂ ಅಂದ್ಕೊಂಡು ಅದನ್ನ ಮಾಡಿ ಮುಗಿಸೋವರೆಗೂ ಬಿಡೋದಿಲ್ಲ. ನೀನು ಯಾವುದಕ್ಕೂ ವರಿ ಮಾಡ್ಕೋಬೇಡ, ನಾನು ಅವನಿಗೆ ಹೇಳ್ತೀನಿ. ನೀನ್ ಇಲ್ಲಿರೋವರೆಗೂ ಆರಾಮಾಗಿರು. Thank you, ತಾತ. I love you so much. मामू हमना बहुत फीलिंग में सो जी. ಯಾಕೆ ಜಾನಿ? फिर क्या जी, ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ಬಂದ್ಬಿಟ್ರು, ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ. ಹೇ ಜಾನಿ, ಹುಡುಗಿ ಫಾರಿನರ್ ಫೀಲಿಂಗ್ ಇಂಡಿಯನ್ ಅಮ್ಮ. ಅವಳ ಮಕ್ಕ ನೋಡ್ರೆ ಗೊತ್ತಾಗಲ್ವಾ? ಹೌದು, ನೀನು ಬೇಜಾನ್ ಫೀಲಿಂಗ್ ಮಾಡ್ತಾ ಇದೆಯಲ್ಲ. ಆಗಿದೆಲ್ಲ ಒಳ್ಳೇದಕ್ಕೆ ಬಿಡು. ವಾಟ್ ಆರ್ ಯು ಟೆಲ್ಲಿಂಗ್ ಯಾ? ಒಂದು ಪ್ರಕಾರ ನೀ ನನ್ಗೆ ಥ್ಯಾಂಕ್ಸ್ ಹೇಳ್ಬೇಕಪ್ಪ. ಯಾಕಪ್ಪ? ನಾನು ತಪ್ಪು ಮಾಡಿದ್ದಕ್ಕೆಲ್ವಾ ಆ ಫೇರ್ ಅಂಡ್ ಲವ್ಲಿ ನಿನ್ಗೆ ಸಿಕ್ಕಿದ್ದು. ಎರಡೂ ಹಾರ್ಟ್ಗಳನ್ನ ಒಂದು ಮಾಡೋದಕ್ಕೋಸ್ಕರ ನೀನು ರಿಸ್ಕ್ ತಗೊಂಡಿದ್ದು, ಅದೊಳಗೆ ಗೊತ್ತಾಗಿದ್ದು, ಆಮೇಲೆ ಫೀಲಿಂಗ್ ಶುರುವಾಗಿದ್ದು. ಅಲ್ವಾ ಮಾಮು? ಇಷ್ಟೆಲ್ಲ ಆಗಿದ್ದು ಸುಮ್ಮನೆ, ಅದು ವಿತೌಟ್ ಎಕ್ಸ್ಪೆನ್ಸ್. ಸೊ ಮಾಮು, ಯು ಆರ್ ಟೆಲ್ಲಿಂಗ್ ಮೀ ಹುಡುಗಿ ಅಬ್ಸರ್ವಿಂಗ್ ಆಲ್ ದಿಸ್ ಜಾನಿ ಕ್ಯಾರೆಕ್ಟರ್ಸ್ ಅಂಡ್ ಕ್ಲೀನ್ ಆಗಿ ಬೋಲ್ಡ್ ಆಗಿ ಏನ್ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ನಿಧಾನಕ್ಕೆ ಆಗುತ್ತಪ್ಪ. ಅವಳು ಬೇರೆ ಫಾರಿನ್ ಮಾಲು, ನಿನ್ ಪಕ್ಕ ಕೋಟೆ ಸ್ಕೂಲ್ ಗಾಂಧಿ ಕಾಲೋನಿ, ಮಿಕ್ಸ್ ಆಗೋದಕ್ಕೆ ಟೈಮ್ ಬೇಡವೇ? ಲೋಕಲ್ ಕಿಕ್ ಜಾಸ್ತಿ ಮಾಮು. ಜಾನಿನ ಅಕ್ಕನ್ ಫುಲ್ ಇನ್ಫಾರ್ಮೇಶನ್ ಸಿಕ್ತು. ಅಕ್ಕನ ಹೆಸರು ಪ್ರಿಯಾ, B.Tech, ತಂದೆ ಹೆಸರು ನಾರಾಯಣ ಸ್ವಾಮಿ, ದೊಡ್ಡ ಸಾಫ್ಟ್ವೇರ್ ಕಂಪನಿ ಓನರ್. ತಾತನ ಹೆಸರು ಗೋಪಾಲ್ ಸ್ವಾಮಿ. ತಂದೆ ಮದ್ವೆ ಮಾಡಿಸ್ತಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತಾತನ ಹತ್ರ ಓಡ್ ಬಂದಿರೋ ಏಕೈಕ ಪುತ್ರಿ. ನೋಡ್ದ ಮಾಮು, ಮದುವೆ ಮಾಡ್ಬಿಡ್ತಾರೆ ಅಂತ ಸೀದಾ ಎಸ್ಕೇಪ್ ಆಗಿ ಬಂದ್ಬಿಟ್ರವಳೆ. ಮೋಸ್ಟ್ಲಿ ಅವಳಿಗೆ ನಂತರನೇ ಲೋಕಲ್ ಇಷ್ಟ ಇರ್ಬೋದಲ್ವಾ? ಓಕೆ ಓಕೆ, 50% ಓಕೆ. ಅವಳು ಬೇರೆ ಅವಳ ಅಪ್ಪನ ಜಗಳ ಮಾಡ್ಕೊಂಡು ಫೀಲಿಂಗ್ ಅಲ್ಲ ಅವಳೆ. ನಾವು ಬೇರೆ ಕಿಡ್ನಾಪ್ ಮಾಡ್ಬಿಟ್ಟು ಫೀಲಿಂಗ್ ಕೊಟ್ಬಿಟ್ವಿ. ಜಾನಿ, ನಂಗೆ ಅನ್ಸುತ್ತೆ ನೀನು ಯಾಕೆ ಹೋಗಿ ಅವಳಿಗೆ ಸಾರಿ ಹೇಳ್ಬಾರ್ದು. ಮಾಮು, ನಾನು ಸೇಮ್ ಟು ಸೇಮ್ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಮಾಮು. ಎಲ್ಲ ಒಂದೇ ಫ್ಯಾಮಿಲಿ ಅಲ್ವಾ? ಎಲ್ಲಾರು ಸೇರಿ ಸಾರಿ ಕೇಳ್ಬಿಡಣ. ಸಿನಿಮಾ ಪ್ಯಾಕ್ ಮಾಡಿದ್ಯಾ? ಬ್ಯಾಟ್ರಿ ಫುಲ್ ಇದೆಯಾ? ನೋಡ್ತೀನಿ ತಾಳು. हेलो हेलो, यारू? जॉनी मेरा नाम, प्रीति मेरा काम. Oh my God, what is this nonsense? ಮೇಡಮ್, ನಮ್ ಕಡೆಯಿಂದ ಒಂದು ಚಿಕ್ಕದು ತೋಫಾ. This is a bit too much, okay? ಮೇಡಮ್, ಇದು ಟೂ ಮಚ್ ಅಲ್ಲ, ಬರೀ 1800 rupees. ಅದ್ರ ಜೊತೆ ಒಂದು ಫೋನು, ನೀವು ಹಾಕೊಂಡ್ರೋ ಸಿಮ್ ಫ್ರೀ. ನೋಡು, I don't like this drama, okay?
ಬೆಳಿಗ್ಗೆ ಏನೋ ಮಿಸ್ಟೇಕ್ ಆಯ್ತು ಅಂತ ನಾನು ಸುಮ್ಮನೆ ಇದ್ದೀನಿ. ಇದೇ ಏನಾದ್ರೂ ಕಂಟಿನ್ಯೂ ಮಾಡಿದ್ರೆ ಐ ಕಾಲ್ ದ ಪೊಲೀಸ್. ಅರ್ಥ ಆಯ್ತಾ? 3 ಯಾಕೆ ತಾತ ಟೆನ್ಷನ್ ಅಲ್ಲಿ ಇದ್ದೀರಾ? ಏನು ಅಂತ ಹೇಳಯ್ಯ, ಈ ಫಾರಿನ್ ಇಂದ ಬಂದಿರೋ ಹುಡುಗಿ ಕಥೆನ. ನಮ್ ಫೇರ್ ಅಂಡ್ ಲವ್ಲಿ ಮ್ಯಾಟ್ರು. ಏನು ಹೇಳಿ ತಾತ ಪ್ರಾಬ್ಲಮ್ ನೋಡೋಣ. ಪ್ಲೀಸ್. ಕಬ್ಬಣದ ಅಂಗಡಿ ನೋಣ ಹುಡುಕಿದ್ರಂತೆ, ಹಂಗೆ ನಿಮ್ಮ ಹತ್ರ ಹೇಳಿ ಏನು ಉಪಯೋಗ? ನೋಡವೇ ಹೇಳಿ ತಾತ, ಅದೇನು ಪ್ರಾಬ್ಲಮ್ ನೋಡಬೇಡ ಹೇಳಿ. ಅಮೆರಿಕದಿಂದ ಬಂದಿದ್ದಾಳೆ ಅಂತ ಬೆಳಗ್ಗೆ ಆಗಿದ್ದು ಸೀರಿಯಲ್ಸ್, ಸ್ಯಾಂಡ್ವಿಚ್, ಬರ್ಗರ್ ಎಲ್ಲ ತಂದಿಟ್ರೆ ನೋ ಐ ವಿಲ್ ನಾಟ್ ಈಟ್ ದಿಸ್ ಫುಡ್ ಅಂತ ಕೋಪ ಮಾಡ್ಕೊಂಡು ಹೊರಟೋಗ್ಬಿಡೋದ. ಕರೆಕ್ಟಾಗಿ ಮಾಡಿದಿರಲ್ಲ, ಮಕ್ಕಳಿಗೆ ಏನೇನು ತಂದು ಕೊಡಕ್ಕಾಗುತ್ತೆ? ಅಮೂಲ್ ಬೇಬಿ ಅಲ್ವೇ? ಮತ್ತೇನ್ ಬೇಕಂತೆ? ಅವಳಿಗೆ ನಮ್ಮ ಊಟ ಬೇಕಂತೆ. ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಗೊಜ್ಜು, ಚಿತ್ರಾನ್ನ. ಹೋಗ್ಲತ್ತ ಕಡೆ ಹೋಟ್ಲಿಂದ ತಂದಿಟ್ಬಿಡೋಣ ಅಂತಂದ್ರೆ ನೋ ಐ ವಿಲ್ ನಾಟ್ ಈಟ್ ಹೋಟೆಲ್ ಫುಡ್, ನಾನು ಹೋಮ್ ಫುಡ್ ಬೇಕು ಅಂತ. ನಾವಿದೀವಲ್ಲ, ನಿಮ್ಗೆ ಯಾಕೆ ಟೆನ್ಷನ್ನು? ಇದೀರಿ ನೀವೇ ಹಾಕೊಂಡು ತಿಂತಿದ್ದೀರಿ. ತಾತ ನೀವ್ ಹಂಗೆಲ್ಲ ನೀವ್ ಹಾಕೋದು- ತಾತ ಅಂದ್ರ? ಸಾರಿ, ನಮ್ಮನೆ ನಮ್ ಚಿಕ್ಕಮ್ಮ ಇದ್ರೆ ಅಡ್ಗೆ ಮಾಡ್ಕೊಡ್ತಾರೆ ಸುಮ್ಮನೆ ಸರ್. ಚಿಕ್ಕಮ್ಮನ ದೊಡ್ಡಮ್ಮನ? ಚಿಕ್ಕಮ್ಮ. ಚಿಕ್ಕಮ್ಮ. ಚಿಕ್ಕಮ್ಮನ ಯಾರನ್ನ? ಅದು ನಾನು ನೋಡ್ದಿರೋ ಅಂತ ಚಿಕ್ಕಮ್ಮ. ಚಿಕ್ಕಮ್ಮ ಚಿಕ್ಕವ್ರಿಗೆಲ್ಲ ಕಾಣಲ್ಲ ಕಣ. ಹೌದು. ನಾವು ಚಿಕ್ಕವರಾಗ್ಬಿಟ್ರೆ ಚಿಕ್ಕಮ್ಮನ ವಿಷಯ ಗೊತ್ತಾಗಬಾರ್ದಾ? ಅಯ್ಯೋ, ನಿನ್ಗೊಬ್ಳು ಚಿಕ್ಕಮ್ಮ ಬೇರೆ ಇದ್ದಾಳ. ಮತ್ ನಾನು ನೋಡೇ ಇರ್ಲಿಲ್ಲ. ಅವ್ರು ಈಚೆ ಬರೋದೇ ಇಲ್ಲ. ಬಿಸ್ಲಿಗೆ ಬಂದ್ರೆ ಬ್ಯೂಟಿ ಬಾಡೋಗುತ್ತೆ ಅಂತ ಯಾವಾಗ್ಲೂ ಎಸಿಲೇ ಕುತ್ಕೊಂಡು ಅಡ್ಗೆ ಮಾಡ್ತಾ ಇರ್ತಾರೆ ತಾತ. ಈ ವಡೆ ಪಾಯಸ ಚಿತ್ರಾನ್ನ ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಡ್ತೀವಪ್ಪ. ಅಷ್ಟೇನಾ? ಪಕ್ಕನಾ? ಲೇ ಟೀ ತಗೊಂಬರ. ಇವ್ರ ಬ್ಯಾಲೆನ್ಸ್ ಎಷ್ಟಿದ್ಯಾ? ತಾತ ಜಸ್ಟ್ 3,000. ಹಂಗಾದ್ರೆ ಇವತ್ತಿನ ದುಡ್ಡನ್ನ ನನ್ನ ಅಕೌಂಟ್ ಹಾಕ್ಬಿಡು. ಸರಿ ತಾತ. ಬಿಡಿ, ಇವತ್ತಿಂದ ಕ್ಲಿಯರ್ ಆಯ್ತಲ್ಲಪ್ಪ. ಓ ಮೈ ಗಾಡ್, ಬ್ರೇಕ್ಫಾಸ್ಟ್ ಇಷ್ಟೊಂದು ಐಟಮ್ಸ್ ಅರೇಂಜ್ ಮಾಡಿದ್ರಾ? ಯು ಆರ್ ಗ್ರೇಟ್. ಥ್ಯಾಂಕ್ಸ್ ತಾತ. ನಾನೆಲ್ಲಮ್ಮ ಮಾಡಿದೆ. ಬೆಳಗ್ಗೆ ಇಷ್ಟೊಂದು ಐಟಮ್ಸ್ ಬೇಕು ಅಂತ ಹೇಳ್ದಲ್ಲ, ಹೇಗೆ ಅಂತ ಯೋಚನೆ ಮಾಡ್ತಿದ್ದಾಗ ಜಾನಿ ಸಿಕ್ಕ. ಜಾನಿನಾ? ವಿಷಯ ಕೇಳಿ. ಇಷ್ಟೇನಾ ತಾತ? ಫಾರಿನ್ ಇಂದ ಬಂದಿರೋ ಪ್ರಿಯಾ ಅವ್ರಿಗೆ ನಮ್ಮ ಊಟ ಇಷ್ಟ ಅಂದ್ರೆ ಇಷ್ಟು ಮಾಡಕ್ಕಾಗಲ್ವಾ? ನೀವೇನು ತಲೆ ಕೆಡಿಸ್ಕೋಬೇಡಿ, ಅರ್ಧ ಗಂಟೆಲಿ ನಿಮ್ ಟೇಬಲ್ ಮೇಲೆ ಅವ್ರು ಕೇಳಿ ಎಲ್ಲ ಐಟಮ್ಸ್ ಇರುತ್ತೆ, ಡೋಂಟ್ ವರಿ ಅಂತ ಹೇಳಿ ಹೊರಟೇ ಬಿಟ್ಟ. ಜಾನಿ ಈ ತರ ಎಲ್ಲ ಅಡ್ಗೆ ಮಾಡ್ತಾನ? ಅವ್ರು ಚಿಕ್ಕಮ್ಮ ಮಾಡಿ ಕಳ್ಸಿರೋದು. ಅವ್ರ ಚಿಕ್ಕಮ್ಮ ಮಾಡಿದ್ರು, ಜಾನಿ ಮಾಡಿದ್ರು, ನಂಗೆ ಬೇಕಾಗಿಲ್ಲ. ದ ಫುಡ್ ಇಸ್ ಡಿಲಿಷಿಯಸ್. ಐ ಆಮ್ ಎಂಜಾಯಿಂಗ್ ಮೈ ಸೆಲ್ಫ್. ಗುಡ್. ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್. ಅಣ್ಣ, ಅರ್ಥ ಆಯ್ತು. ನೀನ್ ಈ ರೀತಿ ಬಂದು ನಿಂತ್ಕೊಳ್ಳೋದು ಒಂದೇ ವಿಷಯಕ್ಕೆ, ನಿನ್ನ ಮಗನ ಕಥೆ ಹೇಳೋದು, ದುಡ್ಡು ಕೇಳೋದು. ಈ ಸಾರಿ ₹1 ಸಿಗೋದಿಲ್ಲ. ಹೊರಡು. ಅಣ್ಣ ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ, ಒಂದ್ 2,000 ರೂಪಾಯಿ ಆದ್ರೂ ಬೇಕೇ ಬೇಕು. ಅಲ್ಲಮ್ಮ, ಯಾವ ಜನ್ಮದಲ್ಲಿ ನಿನ್ನ ಹತ್ರ ಸಾಲ ಮಾಡಿದ್ದೆ ಅಂತ ಪದೇ ಪದೇ ನನ್ನ ಹತ್ರ ಬಂದು ಈ ತರ ದುಡ್ಡು ಕೇಳ್ತೀಯ? ಅದಕ್ಕೊಂದು ಲಿಮಿಟ್ ಬೇಡವಾ? ಮೊನ್ನೆ ತಾನೇ 2,000 ತಗೊಂಡೋಗಿದೆ. ನಾನೇನು ದುಡ್ಡಿನ ಗಿಡ ಬೆಳೆಸ್ತಾ ಇದ್ದೀನ? ನೀ ಕೇಳ್ದಾಗೆಲ್ಲ ಕೊಡೋಕೆ? ಅಣ್ಣ ಮೊದಲು ನಿನ್ನ ಮಗನ್ನ ಮನೆ ಬಿಟ್ಟು ಹೊರಗಡೆ ಹಾಕು, ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡಕ್ ಸಾಧ್ಯವಾಗುತ್ತೆ. ಅಣ್ಣ ಸಾರಿ, ಸಾಕಾಯ್ತು ಸಮಾಸ. ನೀವ್ ತಾತನ ಹತ್ರ ಮಾತಾಡಿದ್ದು ಎಲ್ಲ ವಿಷಯ ನಾನು ಕೇಳಿಸ್ಕೊಂಡೆ. ಆದ್ರೆ ನೀವ್ ತಾತನ ಹತ್ರ ಮಾತ್ರ ಅದು ಹೇಳ್ಬೇಡಿ, ಓಕೆ? ನನ್ ಮಗ ಒಬ್ಬ ಸರಿ ಇದ್ದಿದ್ರೆ ನಮಗಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಹಾಳಾದವನು 3 ಹೊತ್ತು ಕುಡ್ದು ಇಸ್ಪಿಟಾಡಿ ಆ ದರಿದ್ರ ಕ್ಲಬ್ ಅಲ್ಲೇ ಬಿದ್ದು ಸಾಯ್ತಾ ಇರ್ತಾನೆ. ಮನೇಲಿರೋ ಒಂದು ವಸ್ತುನೂ ಬಿಡೋದಿಲ್ಲ. ಕಷ್ಟನೋ ಸುಖನೋ ಬದುಕಿರೋ ತನಕ ಹೇಗಾದ್ರೂ ಮಾಡಿ ಜೀವನನ ಸಾಗಿಸ್ತೀನಿ. ಮುಂದೆ ಒಂದಿನಾದ್ರೂ ಅವನಿಗೆ ಬುದ್ಧಿ ಬಂದ್ರೂ ಬರ್ಬಹುದು. ಬರ್ತೀನಮ್ಮ. ಹಲೋ ಜಾನಿ. ಮ್ಯಾಮ್, ನಮ್ಗೆ ಚೆನ್ನಾಗಿ ಗೊತ್ತು ನಾವು ಕಳ್ಸಿರೋ ಊಟ ಚೆನ್ನಾಗಿಲ್ಲ ಅಂತ. ದಯವಿಟ್ಟು ಬಯೋ ಆಗಿದ್ರೆ ಕನ್ನಡದಲ್ಲಿ ಬೈರಿ, ಇಂಗ್ಲೀಷಲ್ಲಿ ಬೈಬೇಡಿ, ನಮ್ಗೆ ಅರ್ಥ ಆಗಲ್ಲ. ಓ ಗಾಡ್, ಅಷ್ಟೊಂದು ಟೇಸ್ಟಿ ಫುಡ್ ಊಟ ಮಾಡಿದ್ಮೇಲೆ ನಾನೇನು ಕಂಪ್ಲೇಂಟ್ ಮಾಡಕ್ ಫೋನ್ ಮಾಡ್ಲಿ? ಹಾ, ಯು ಆರ್ ಟೆಲಿಂಗ್ ರಿಯಲಿ ರಿಯಲ್? ಹೌದು. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ನಮ್ಮ ಅಮ್ಮನ ಕೈ ರುಚಿನೂ ಇಷ್ಟು ಚೆನ್ನಾಗಿರ್ಲಿಲ್ಲ. ಏನೋ ಮಾಮು, ಗುಂಡಪ್ ನೋಟ್ಲು ಊಟಕ್ಕೆ ಈ ಲೆವೆಲ್ ಬಿಲ್ಡಪ್ ಕೊಡ್ತಾಳೆ. ಸೇಮ್ ಅವ್ರ ಅಮ್ಮ ಮಾಡೋಕೆ ಚೆನ್ನಾಗಿತ್ತಂತೆ ಕೈ ರುಚಿ. ಮೋಸ್ಟ್ಲಿ ಗುಂಡಪ್ಪನ ಅವ್ರ ಅಮ್ಮ ಒಂದೇ ಸ್ಕೂಲಲ್ಲಿ ಓದಿರ್ಬೇಕು. ಹಂಗೆ ಕೇಳ್ಬಿಡ. ಆ ಒಟ್ಟಲ್ಲಿ ನೀವು ಊಟ ಎಂಜಾಯ್ ಮಾಡಿದಿರ ಅಂದ್ರೆ ನೀವು ಹ್ಯಾಪಿ, ಜಾನಿ ಇಸ್ ಆಲ್ಸೋ ಹ್ಯಾಪಿ. ಆಕ್ಚುಲಿ ನಾನು ಫೋನ್ ಮಾಡಿದ್ದು ಥ್ಯಾಂಕ್ಸ್ ಹೇಳೋದಿಕ್ಕೆ. ಅಯ್ಯೋ ಬಿಡಿ ಮೇಡಮ್, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ? ಇದ್ದಮ್ ಡ್ಯೂಟಿ. ಹೆಲೋ, ನಿನ್ಗಲ್ಲಪ್ಪ, ನಿಮ್ ಚಿಕ್ಕಮ್ಮಂಗೆ. ಅವ್ರಿಗೆ ಫೋನ್ ಕೊಡು. ಚಿಕ್ಕಮ್ಮಂಗ? ಚಿಕ್ಕಮ್ಮ 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 ಅವ್ರು ಸ್ಕೂಲ್ಗೆ ಹೋಗಿದ್ದಾರೆ. ಏನು, ನಿಮ್ ಚಿಕ್ಕಮ್ಮ ಅಷ್ಟು ಚಿಕ್ಕವರ? ಅವರು ಮೇಡಮ್, ಅದು ಮೇಡಮ್ ಅವರು ಸ್ಕೂಲ್ ಮೇಡಮ್. ಸ್ಕೂಲ್ ಮೇಡಮ್. ಮೇಡಮ್ ಅವ್ರು ಬರೋದು 5 ಗಂಟೆಗೆ ಬರ್ತಾರೆ. ಹಾಗಾದ್ರೆ ನಾನು ತಾತ ಸಾಯಂಕಾಲ ಬಂದು ನಾವೇ ಥ್ಯಾಂಕ್ಸ್ ಇಡ್ತೀವಿ. ಸರಿ ಬಾಯ್.
ಮಾಮು 5 ಗಂಟೆಗೆ ಚಿಕ್ಕಮ್ಮ ನೋಡಕ್ ಬರ್ತಾವಳಂತೆ. ಚಿಕ್ಕಮ್ಮನ್ನ ಅಕ್ಕ ಬಂದ್ರು. ಮೇಡಮ್ ನಮಸ್ಕಾರ. ಬನ್ನಿ, ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ಕೂತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ನನ್ನ ಹೆಸರು ಪ್ರಿಯಾ, ನಾಟ್ ಭಾಗ್ಯ. ಹಾಯ್. ಜಾನಿ, ನಿಮ್ ಚಿಕ್ಕಮ್ಮ ಊಟದಲ್ಲಿ ಅದು ಏನು ಓಡಿ ಮಾಡಿದಾರ. ಊಟ ಮಾಡ್ದಾಗ್ಲಿಂದ ಇವಳ್ದು ಒಂದೇ ಆಟ, ಚಿಕ್ಕಮ್ಮನ್ ನೋಡ್ಬೇಕು ಅಂತ. ಬನ್ನಿ ತಾತ ಕೂತ್ಕೊಳ್ಳಿ. ನಿಮ್ ಚಿಕ್ಕಮ್ಮ ಎಲ್ಲಿ? ಚಿಕ್ಕಮ್ಮ ಒಳಗೆ ನೈಟಿ ಹಾಕೊಂಡು ಅಡ್ಗೆ ಮಾಡ್ತಾ ಇದ್ದಾರೆ.